ಕಾಡಿನ ಕತ್ತಲೆಯಲ್ಲಿ ಸುಮ್ಮನೆ ನಿಶ್ಚಲವಾಗಿ ಕುಳಿತಿರುವ ಒಂದು ವಿಷಸರ್ಪದಂತೆ ಅಥವಾ ಮಣ್ಣಿನ ಕೆಳಗೆ ಮೌನವಾಗಿ ಮಗುಚಿಕೊಂಡಿರುವ ಒಂದು ವಿಷಕಾರಿ ವೃಶ್ಚಿಕದಂತೆ ವೃಶ್ಚಿಕ ರಾಶಿಯವರ ಜೀವನವೂ ಕಳೆದ ಕೆಲವು ತಿಂಗಳುಗಳಲ್ಲಿ ಅಷ್ಟೇ ಮೌನ, ಅಷ್ಟೇ ಗಾಢ, ಅಷ್ಟೇ ಒಳಗೊಳಗೆ ಉರಿಯುವಂತಾಗಿದೆ. ನೀವು ಹೊರಗೆ ಶಾಂತ, ಆದರೆ ಒಳಗೆ ಚಂಡಮಾರುತ. ನೀವು ಯಾರಿಗೂ ನಿಮ್ಮ ನೋವನ್ನು ತೋರಿಸೋದಿಲ್ಲ, ಆದರೆ ಪ್ರತಿಯೊಂದು ಅವಮಾನವನ್ನು ಮನಸ್ಸಿನಲ್ಲಿ ಕೆತ್ತಿಕೊಂಡಿದ್ದೀರಿ. ನೀವು ಪ್ರೀತಿಸಿದವರು, ನೀವು ನಂಬಿದವರು, ನಿಮ್ಮ ಆತ್ಮದ ಹತ್ತಿರಕ್ಕೆ ಬರಲು ಅವಕಾಶ ಕೊಟ್ಟವರು, ಅವರೇ ನಿಮಗೆ ದ್ರೋಹ ಮಾಡಿದ್ದು ಸತ್ಯ ಅಲ್ವಾ? ನೀವು ಸಹಾಯ ಮಾಡಿದವರಿಗೆ, ನೀವು ಬೆಂಬಲವಾಗಿ ನಿಂತವರಿಗೆ, ಇವತ್ತು ನೀವು ಕಷ್ಟದಲ್ಲಿದ್ದಾಗ ಅವರ ನೆರಳು ಕೂಡ ನಿಮ್ಮ ಜೊತೆ ಇಲ್ಲ. ಈ ಪ್ರಶ್ನೆ ನಿಮಗೆ ಎಷ್ಟು ಸಲ ಬಂದಿರಬಹುದು ಗೊತ್ತಾ? ನಾನು ಇಷ್ಟು ನಿಷ್ಠೆಯಿಂದ ಇದ್ದರೂ ಯಾಕೆ ನನ್ನ ಬದುಕು ಹೀಗೆ ತಿರುವು ತೆಗೆದುಕೊಂಡಿತು ಎಂದು. ವೃಶ್ಚಿಕ ರಾಶಿಯವರೇ, ನೀವು ಸಾಮಾನ್ಯ ಜನ ಅಲ್ಲ. ನೀವು ಒಂದು ಅತಿ ದೊಡ್ಡ ಮನೋಬಲದ ಸಂಕೇತ. ವೃಶ್ಚಿಕ ರಾಶಿಯವರ ಬಗ್ಗೆ ಮಾತನಾಡುವುದಂದ್ರೆ ಅದು ಸಾಮಾನ್ಯ ವಿಷಯವೇ ಅಲ್ಲ. ಇದು ಒಂದು ಆಳವಾದ ಸಮುದ್ರದ ಬಗ್ಗೆ ಮಾತನಾಡಿದ ಹಾಗೆ. ಮೇಲ್ಮೈಯಲ್ಲಿ ಶಾಂತ, ಆದರೆ ಒಳಗಡೆ ಅಸೀಮ ಶಕ್ತಿ, ರಹಸ್ಯ ಮತ್ತು ಭಾವನೆಗಳ ಹೊಳೆ ಹರಿಯುತ್ತಿರುತ್ತದೆ. ವೃಶ್ಚಿಕ ರಾಶಿಯವರು ಹೊರಗೆ ತುಂಬಾ ಶಾಂತವಾಗಿ, ಕಡಿಮೆ ಮಾತನಾಡುವವರಂತೆ ಕಾಣಬಹುದು. ಆದರೆ ಅವರ ಮನಸ್ಸಿನ ಒಳಗಡೆ ನಡೆಯುವ ಯುದ್ಧವನ್ನು ಯಾರೂ ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವರು ಯಾವಾಗಲೂ ತಮ್ಮ ನಿಜವಾದ ಭಾವನೆಗಳನ್ನು ಎಲ್ಲರ ಮುಂದೆ ಹೊರಹಾಕೋದಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತು, ತಮ್ಮ ದುರ್ಬಲತೆಯನ್ನು ಎಲ್ಲರಿಗೂ ತೋರಿಸಿದರೆ ಅದನ್ನೇ ಕೆಲವರು ತಮ್ಮ ವಿರುದ್ಧ ಬಳಸಿಕೊಳ್ಳಬಹುದು ಅನ್ನೋದು. ವೃಶ್ಚಿಕ ರಾಶಿಯವರ ದೊಡ್ಡ ಶಕ್ತಿಯೆಂದರೆ ಅವರ ಮನೋಬಲ. ಒಮ್ಮೆ ಅವರು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸುವವರೆಗೂ ಅವರು ಬಿಡೋದಿಲ್ಲ. ಎಷ್ಟೇ ಅಡೆತಡೆ ಬಂದರೂ, ಎಷ್ಟೇ ಕಷ್ಟ ಎದುರಾದರೂ ಅವರು ಮೌನವಾಗಿ ಹೋರಾಡುತ್ತಾ ಮುಂದೆ ಸಾಗುತ್ತಾರೆ. ಅವರು ಸೋಲನ್ನು ಒಪ್ಪಿಕೊಳ್ಳುವವರಲ್ಲ. ಸೋತರೂ ಕೂಡ ಮತ್ತೆ ಎದ್ದು ನಿಂತು ಅದಕ್ಕಿಂತ ದೊಡ್ಡ ಗೆಲುವು ಸಾಧಿಸುವ ಗುಣ ಅವರಲ್ಲಿದೆ. ಇದಕ್ಕಾಗಿಯೇ ವೃಶ್ಚಿಕ ರಾಶಿಯವರನ್ನು ಪುನರ್ಜನ್ಮದ ಸಂಕೇತ ಎಂದು ಹೇಳುತ್ತಾರೆ. ಒಂದು ಹಂತದಲ್ಲಿ ಸಂಪೂರ್ಣ ಕುಸಿದರೂ ಮತ್ತೊಮ್ಮೆ ಅದ್ಭುತವಾಗಿ ಎದ್ದು ನಿಂತು ಎಲ್ಲರನ್ನೂ ಆಶ್ಚರ್ಯಪಡಿಸುವ ಶಕ್ತಿ ಇವರಿಗಿದೆ. ವೃಶ್ಚಿಕ ರಾಶಿಯವರ ಸ್ವಭಾವದಲ್ಲಿ ಮತ್ತೊಂದು ಪ್ರಮುಖ ಅಂಶ ಅವರ ರಹಸ್ಯಮಯತನ. ಅವರು ತಮ್ಮ ಎಲ್ಲಾ ವಿಚಾರಗಳನ್ನು ಯಾರಿಗೂ ಹೇಳೋದಿಲ್ಲ. ತಮ್ಮ ಯೋಜನೆಗಳು, ತಮ್ಮ ಆಲೋಚನೆಗಳು, ತಮ್ಮ ಮುಂದಿನ ಹೆಜ್ಜೆಗಳು ಇವೆಲ್ಲವನ್ನೂ ಅವರು ಮನಸ್ಸಿನೊಳಗೆ ಇಟ್ಟುಕೊಡುತ್ತಾರೆ. ಅವರು ಮಾತನಾಡುವುದಕ್ಕಿಂತ ಹೆಚ್ಚು ಗಮನಿಸುತ್ತಾರೆ. ಇತರರ ನಡೆ, ಮಾತು, ವರ್ತನೆ ಇವೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ಆ ವ್ಯಕ್ತಿಯ ನಿಜ ಸ್ವಭಾವ ಏನು ಅನ್ನೋದನ್ನು ಅರಿತುಕೊಳ್ಳುತ್ತಾರೆ. ಈ ಕಾರಣದಿಂದ ಅವರು ಸುಲಭವಾಗಿ ಯಾರನ್ನೂ ನಂಬೋದಿಲ್ಲ. ಆದರೆ ಒಮ್ಮೆ ನಂಬಿದ್ರೆ ಸಂಪೂರ್ಣವಾಗಿ ನಂಬುತ್ತಾರೆ. ಅದೇ ಅವರ ಶಕ್ತಿ ಕೂಡ, ದುರ್ಬಲತೆಯೂ ಕೂಡ. ನೀವು ಪ್ರೀತಿಸಿದರೆ ಅದರಲ್ಲಿ ಯಾವುದೇ ಸ್ವಾರ್ಥ ಇರೋದಿಲ್ಲ. ನೀವು ಸಹಾಯ ಮಾಡಿದರೆ ಅದು ಹೃದಯದಿಂದ ಬರುತ್ತದೆ. ಆದರೆ ಇದೇ ಗುಣಗಳು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ದೊಡ್ಡ ದುರ್ಬಲತೆಯಾಗಿ ಪರಿಣಮಿಸಿವೆ. ನೀವು ಯಾರಿಗಾದರೂ ಹೆಚ್ಚು ಮಹತ್ವ ಕೊಟ್ಟಾಗ ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳದೆ, ನಿಮ್ಮ ಪ್ರಾಮಾಣಿಕತೆಯನ್ನು ದುರುಪಯೋಗ ಮಾಡಿಕೊಂಡಾಗ ನೀವು ಅನುಭವಿಸಿದ ನೋವು ಪದಗಳಲ್ಲಿ ಹೇಳಲಾಗದಷ್ಟು ಆಳವಾಗಿರುತ್ತದೆ. ಕಳೆದ ದಿನಗಳಲ್ಲಿ ನೀವು ಅನುಭವಿಸಿದ ನಿರಾಸೆ, ಹಣಕಾಸಿನ ಒತ್ತಡ, ಮಾನಸಿಕ ಒತ್ತಡ ಇವೆಲ್ಲವೂ ನಿಮ್ಮನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದವು. ಆದರೆ ಈಗ ಸಮಯ ಬದಲಾಗುತ್ತಿದೆ. ಏಪ್ರಿಲ್ 14ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ತಿರುವು ಶುರುವಾಗುತ್ತಿದೆ. ಇಷ್ಟು ದಿನ ಮೌನವಾಗಿದ್ದ ನಿಮ್ಮೊಳಗಿನ ಶಕ್ತಿ ನಿಧಾನವಾಗಿ ಜಾಗೃತವಾಗುತ್ತದೆ. ನೀವು ನಿಮ್ಮನ್ನು ಮತ್ತೆ ಕಂಡುಕೊಳ್ಳುವ ಸಮಯ ಇದು. ನಿಮ್ಮ ಮಾತುಗಳಲ್ಲಿ ದೃಢತೆ ಬರುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಹೊಳೆಯುತ್ತದೆ. ನಿಮ್ಮ ನಡೆನಲ್ಲಿ ಒಂದು ವಿಶೇಷ ಗಂಭೀರತೆ ಕಾಣಿಸಿಕೊಳ್ಳುತ್ತದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು, ಅವರು ನಿಮ್ಮ ಬದಲಾವಣೆಯನ್ನು ನೋಡಿ ಅಚ್ಚರಿಪಡುವ ದಿನಗಳು ದೂರದಲ್ಲಿಲ್ಲ. ಹಣಕಾಸಿನ ವಿಚಾರದಲ್ಲಿ ಇಷ್ಟು ದಿನ ನಿಮ್ಮ ದೊಡ್ಡ ಸಮಸ್ಯೆ ಏನೆಂದರೆ ಹಣ ಬಂದರೂ ಅದು ನಿಮ್ಮ ಬಳಿ ಉಳಿಯುತ್ತಿರಲಿಲ್ಲ. ಅನಿರೀಕ್ಷಿತ ಖರ್ಚುಗಳು, ಸಾಲದ ಒತ್ತಡ, ನಂಬಿದವರಿಗೆ ಕೊಟ್ಟ ಹಣ ಮರಳಿ ಬರದಿರುವುದು ಇವೆಲ್ಲವೂ ನಿಮ್ಮ ಮನಸ್ಸನ್ನು ಕಾಡುತ್ತಿತ್ತು. ಆದರೆ ಏಪ್ರಿಲ್ 14ರ ನಂತರ ನಿಧಾನವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ನೀವು ಮರೆತದ್ದ ಅಥವಾ ಬಿಟ್ಟುಕೊಟ್ಟಿದ್ದ ಹಣವೂ ಕೂಡ ಮತ್ತೆ ನಿಮ್ಮ ಕಡೆ ಬರಬಹುದು. ಹೊಸ ಅವಕಾಶಗಳು, ಹೊಸ ಆದಾಯದ ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ಆದರೆ ಇಲ್ಲಿ ನೀವು ಒಂದು ಮುಖ್ಯ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಮತ್ತೆ ಯಾರನ್ನೂ ಅಂಧವಾಗಿ ನಂಬಬೇಡಿ.
ನಿಮ್ಮ ಹಣವನ್ನು ಮೊದಲು ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಸುರಕ್ಷತೆಗೆ ಬಳಸಿಕೊಳ್ಳಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಕಾಲ ಬಂದಿದೆ. ನೀವು ಮಾಡಿದ ಕೆಲಸಕ್ಕೆ ಇನ್ನೊಬ್ಬರು ಕ್ರೆಡಿಟ್ ತೆಗೆದುಕೊಂಡ ಸಂದರ್ಭಗಳು ನಿಮಗೆ ಎಷ್ಟು ನೋವು ತಂದವು ಎಂಬುದು ನಿಮಗೆ ಮಾತ್ರ ಗೊತ್ತು. ಆದರೆ ಈಗ ನಿಮ್ಮ ಪ್ರತಿಭೆಗೆ ಬೆಳಕು ಬೀಳುತ್ತದೆ. ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸುತ್ತಲಿನವರು ನಿಮ್ಮಲ್ಲಿರುವ ನಿಜವಾದ ಸಾಮರ್ಥ್ಯವನ್ನು ಗುರುತಿಸುತ್ತಾರೆ. ಹೊಸ ಅವಕಾಶಗಳು, ಉನ್ನತ ಸ್ಥಾನಗಳು, ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದಗಳು ಇವುಗಳ ಮೂಲಕ ನಿಮ್ಮ ಜೀವನದಲ್ಲಿ ಏರಿಕೆ ಕಾಣಬಹುದು. ಸಂಬಂಧಗಳ ವಿಚಾರದಲ್ಲಿ ಈ ಕಾಲ ಒಂದು ಶುದ್ಧೀಕರಣದ ಪ್ರಕ್ರಿಯೆಯಂತೆ ಕೆಲಸ ಮಾಡುತ್ತದೆ. ಯಾರು ನಿಮ್ಮನ್ನು ಕೇವಲ ತಮ್ಮ ಲಾಭಕ್ಕಾಗಿ ಬಳಸಿಕೊಂಡರೋ, ಯಾರು ನಿಮ್ಮ ಹಿಂದೆ ನಕಲಿ ನಗು ತೋರಿಸುತ್ತಿದ್ದರೋ ಅವರ ನಿಜ ಸ್ವರೂಪ ನಿಮ್ಮ ಮುಂದೆ ಬಯಲಾಗುತ್ತದೆ. ನೀವು ಸಹ ಅದನ್ನು ಸ್ಪಷ್ಟವಾಗಿ ಗುರುತಿಸಿ ಅಂತಹವರನ್ನು ನಿಮ್ಮ ಜೀವನದಿಂದ ದೂರ ಮಾಡುವ ಧೈರ್ಯ ಪಡೆಯುತ್ತೀರಿ. ಅದೇ ಸಮಯದಲ್ಲಿ ನಿಮ್ಮ ಕಷ್ಟನ ಸಮಯದಲ್ಲಿ ನಿಮ್ಮ ಜೊತೆ ನಿಂತವರು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಮುಖ್ಯ ಸ್ಥಾನ ಪಡೆಯುತ್ತಾರೆ. ಒಂಟಿಯಾಗಿ ಇದ್ದವರಿಗೆ ತಮ್ಮನ್ನು ಅರ್ಥ ಮಾಡಿಕೊಳ್ಳುವ, ಗೌರವಿಸುವ ಒಬ್ಬ ವ್ಯಕ್ತಿ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆಯಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಇಷ್ಟು ದಿನ ನೀವು ಅನುಭವಿಸಿದ ಒತ್ತಡ, ಆತಂಕ, ಕೋಪ ಇವೆಲ್ಲವೂ ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರಿವೆ. ನಿದ್ರೆ ಸಮಸ್ಯೆಗಳು, ಜೀರ್ಣಕ್ರಿಯೆಯ ತೊಂದರೆಗಳು ಅಥವಾ ಮಾನಸಿಕ ಅಶಾಂತಿ ನಿಮ್ಮನ್ನು ಕಾಡಿದ್ದರೆ ಏಪ್ರಿಲ್ 14ರ ನಂತರ ನಿಧಾನವಾಗಿ ಈ ಎಲ್ಲವೂ ಕಡಿಮೆಯಾಗುತ್ತವೆ. ನಿಮ್ಮೊಳಗೆ ಒಂದು ಹೊಸ ಚೈತನ್ಯ ಮೂಡುತ್ತದೆ. ಬೆಳಿಗ್ಗೆ ಎದ್ದಾಗಲೇ ಒಂದು ಹೊಸ ಶಕ್ತಿ ನಿಮ್ಮನ್ನು ಆವರಿಸುತ್ತದೆ. ಆದರೆ ವೃಶ್ಚಿಕ ರಾಶಿಯವರೇ, ಒಂದು ಪ್ರಮುಖ ಎಚ್ಚರಿಕೆ: ನಿಮ್ಮೊಳಗಿನ ಪ್ರತೀಕಾರದ ಭಾವನೆಗೆ ನೀವು ಅವಕಾಶ ಕೊಡಬೇಡಿ. ನಿಮ್ಮನ್ನು ನೋಯಿಸಿದವರಿಗೆ ಪ್ರತೀಕಾರ ತೀರಿಸಬೇಕು ಎಂಬ ಆಲೋಚನೆ ನಿಮ್ಮ ಶಾಂತಿಯನ್ನು ಕಳಿಸುತ್ತದೆ. ನಿಮ್ಮ ಶಕ್ತಿ ನಿಮ್ಮ ಬೆಳವಣಿಗೆಯಲ್ಲಿರಲಿ, ನಿಮ್ಮ ಯಶಸ್ಸಿನಲ್ಲಿರಲಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಗೆಲುವು ಮೌನವಾಗಿರಲಿ, ಆದರೆ ಅದರ ಪರಿಣಾಮ ದೊಡ್ಡದಾಗಿರಲಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾಗುತ್ತಿದ್ದರೂ ಆ ಬದಲಾವಣೆಯನ್ನು ಸ್ಥಿರವಾಗಿಡಲು ಮತ್ತು ವೇಗವಾಗಿ ಫಲ ಪಡೆಯಲು ಕೆಲವು ಪ್ರಮುಖ ಪರಿಹಾರಗಳು ತುಂಬಾ ಮುಖ್ಯ. ಇವು ಸಾಮಾನ್ಯ ಆಚರಣೆಗಳಲ್ಲ, ನಿಮ್ಮ ಮನಸ್ಸು, ಶಕ್ತಿ ಮತ್ತು ಭಾಗ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವ ಮಾರ್ಗಗಳು. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದ ನೋವು, ದ್ರೋಹ, ಆರ್ಥಿಕ ಸಂಕಷ್ಟ ಇವು ನಿಮ್ಮ ಕರ್ಮದ ಪರೀಕ್ಷೆಗಳು. ಆದರೆ ಈಗ ನೀವು ಮಾಡಬೇಕಾದುದೇನೆಂದರೆ ನಿಮ್ಮ ಒಳಗಿನ ಶಕ್ತಿಯನ್ನು ಸರಿಯಾಗಿ ಜಾಗೃತಗೊಳಿಸುವುದು. ಅದಕ್ಕಾಗಿ ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರ: ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಬೇಕು. ಈ ಮಂತ್ರವು ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ, ನಿಮ್ಮ ಒಳಗಿನ ಕೋಪ ಮತ್ತು ಪ್ರತೀಕಾರದ ಭಾವನೆಗಳನ್ನು ಶಾಂತಗೊಳಿಸುತ್ತದೆ. ನಿಧಾನವಾಗಿ ನೀವು ಮನಸ್ಸಿನ ಶಾಂತಿಯನ್ನು ಅನುಭವಿಸುತ್ತೀರಿ. ಮುಂದಿನ ಪರಿಹಾರ: ಪ್ರತಿ ಸೋಮವಾರ ಅಥವಾ ಮಂಗಳವಾರ ನೀವು ದೇವಾಲಯಕ್ಕೆ ಹೋಗಿ ಶಿವನಿಗೆ ನೀರು ಅಥವಾ ಹಾಲು ಅರ್ಪಿಸಬೇಕು. ಇದು ನಿಮ್ಮ ರಾಶಿಗೆ ಅತ್ಯಂತ ಅನುಕೂಲಕರ. ನೀವು ಮನಸ್ಸಿನಲ್ಲಿ ಬೇಡಿಕೊಂಡ ವಿಷಯಗಳು ನಿಧಾನವಾಗಿ ನೆರವೇರುತ್ತವೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಿಂತುಹೋದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ. ಹಣಕಾಸಿನ ಸಮಸ್ಯೆಗಳಿಂದ ಹೊರಬರಲು ಒಂದು ಸರಳ ಆದರೆ ಶಕ್ತಿಶಾಲಿ ಪರಿಹಾರ ಇದೆ. ಪ್ರತಿ ಶನಿವಾರ ಸಾಧ್ಯವಾದಷ್ಟು ಬಡವರಿಗೆ ಅನ್ನದಾನ ಮಾಡಿರಿ ಅಥವಾ ಕಾಗೆಗಳಿಗೆ, ನಾಯಿಗಳಿಗೆ ಆಹಾರ ಹಾಕಿರಿ. ಇದು ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಹಣದ ಹರಿವು ಸುಧಾರಿಸುತ್ತದೆ. ನೀವು ಅನುಭವಿಸುತ್ತಿದ್ದ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತವೆ. ವೃಶ್ಚಿಕ ರಾಶಿಯವರೇ, ಇಷ್ಟು ದಿನ ನೀವು ಮೌನವಾಗಿ ಅನುಭವಿಸಿದ ಪ್ರತಿಯೊಂದು ನೋವು, ಪ್ರತಿಯೊಂದು ನಿರಾಸೆ, ಪ್ರತಿಯೊಂದು ಹಿನ್ನಡೆಯೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಈಗ ನಂಬಬೇಕಾದ ಸಮಯ ಬಂದಿದೆ. ನೀವು ಒಳಡಿ ಹೊತ್ತಿಟ್ಟಿದ್ದ ಆ ಕೋಪ, ಆ ನೋವು, ಆ ಅಸಹನೆ ಈಗ ನಿಮ್ಮ ಮುಂದಿನ ಗೆಲುವಿಗೆ ಇಂಧನವಾಗಲಿದೆ. ಜೀವನ ನಿಮ್ಮನ್ನು ಕೆಳಕ್ಕೆ ತಳ್ಳಿದಂತಾನೆ ಕಾಣಿಸಿದರೂ ಅದು ನಿಮ್ಮನ್ನು ಸಂಪೂರ್ಣವಾಗಿ ಮುರಿಯಲು ಅಲ್ಲ, ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಹೊರತೆಗೆಯಲು ಮಾಡಿರುವ ಒಂದು ಪರೀಕ್ಷೆ. ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ಅರ್ಥ ಮಾಡಿಕೊಂಡವರು, ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು ಇವರೆಲ್ಲರಿಗೂ ಉತ್ತರ ಕೊಡುವ ಸಮಯ ಈಗ ಹತ್ತಿರದಲ್ಲಿದೆ. ಆದ್ದರಿಂದ ನಿಮ್ಮನ್ನು ನೀವು ಯಾವತ್ತೂ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ನೀವು ಬಿದ್ದಿದ್ದರೆ ಅದು ಮತ್ತೆ ಇನ್ನಷ್ಟು ಶಕ್ತಿಯಿಂದ ಏಳಲು ಮಾತ್ರ. ನಿಮ್ಮೊಳಗಿನ ಆ ಶಕ್ತಿ ಇನ್ನೂ ಜೀವಂತವಾಗಿದೆ, ಅದು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದೆ. ಏಪ್ರಿಲ್ 14ರ ನಂತರ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ ಕೇವಲ ಹೊರಗಿನ ಪರಿಸ್ಥಿತಿಗಳಲ್ಲ, ಅದು ನಿಮ್ಮ ಒಳಗಿನ ಮನಸ್ಥಿತಿ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ನಡೆ ನುಡಿಗಳಲ್ಲಿಯೂ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ.
ಇದು ನಿಮ್ಮ ಅಂತ್ಯವಲ್ಲ, ಇದು ನಿಮ್ಮ ಮರುಜನ್ಮ. ಇಷ್ಟು ದಿನ ನೀವು ಮೌನವಾಗಿದ್ದೀರಾ ಅಂದ್ರೆ ಅದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿ, ಸರಿಯಾದ ಸಮಯಕ್ಕೆ ಸ್ಫೋಟವಾಗಲು ಕಾಯುತ್ತಿರುವ ಶಕ್ತಿ. ಆದ್ದರಿಂದ ಧೈರ್ಯವಾಗಿ ಮುಂದೆ ನಡೆಯಿರಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಏಕೆಂದರೆ ಈ ಬಾರಿ ನೀವು ಬದಲಾಗುವುದಲ್ಲ, ನಿಮ್ಮ ಜೀವನವೇ ಪೂರ್ಣವಾಗಿ ಹೊಸ ದಿಕ್ಕಿಗೆ ತಿರುಗಲಿದೆ. ಜಯ ಖಂಡಿತ ನಿಮ್ಮದೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.